ನಾವು ಇಷ್ಟು ವರ್ಷ ಹೆಂಗೆ ಕಳೆದೀವಿ ಅನ್ನೋದು ಮುಖ್ಯ ಅಲ್ಲ, ಇನ್ನು ಮುಂದೆ ನಾವು ಹೆಂಗೆ ಬದುಕಬೇಕು. ಕಳೆದದ್ದನ್ನು ಮರೆತು ಮುಂದಿಂದು ಹಾದಿ ಹೆಂಗೆ ಹಿಡಿಬೇಕು, ಬದುಕು ಹಸನ ಹೆಂಗೆ ಮಾಡ್ಕೋಬೇಕು. ಮಾನವ ಜನ್ಮಕ್ಕೆ ಬಂದ ಮ್ಯಾಲೆ ಬದುಕು ಹೆಂಗೆ ಹಸನ ಮಾಡ್ಕೋಬೇಕು. ಬದುಕು ಹಸನಾಗಬೇಕಾದ್ರೆ ಯಾವ ದಾರಿ ಹಿಡಿಬೇಕು. ಇಷ್ಟು ವರ್ಷ ನಾವು ತಿಳಿದೇ ಮಾಡಿವೋ ತಪ್ಪುಗಳು, ಕರ್ಮಗಳು, ಪಾಪಗಳು, ನಿಂದ ಆಗಲಿ, ನಾವು ಏನೇನು ಮಾಡೀವಿ, ತಿಳಿದೋ ಮಾಡಿವೋ ತಿಳಿಲಾರ್ದೆ ಮಾಡಿವೋ ಗೊತ್ತಿಲ್ಲ. ಮತ್ತು ಇದಕ್ಕೆಲ್ಲ ಅವೆಲ್ಲ ಪಾಪಗಳು ಕಳ್ಕೊಂಡು ಮುಂದೆ ಹೆಂಗೆ ಬದುಕಬೇಕು. ಇಲ್ರಿ, ನಾವು ಇಷ್ಟು ವರ್ಷ ಪುಣ್ಯನೇ ಮಾಡೀವಿ, ನಾವು ಪಾಪ ಮಾಡಿಲ್ಲ, ಇನ್ನು ಮುಂದೆ ಇಷ್ಟು ದಿನ ಪುಣ್ಯ ಮಾಡೀವಿ, ಇನ್ನು ಮುಂದೆ ಪಾಪ ಮಾಡ್ತೀವಿ ಅಂತೀರಿ. ಎಲ್ಲರೂ ಇವತ್ತು ಹುಟ್ಟಿದ ಕೂಸು ಹಿಡ್ಕೊಂಡು ವಯೋವೃದ್ಧ ಮರಣ ಹೊಂದುತ್ತಾನೆ ಈಗ ಆಗ ಅಂದರೆ ಪ್ರತಿಯೊಬ್ಬರು ಬಯಸೋದೇನು ಅಂತ ಕೇಳಿದ್ರೆ ಸುಖನೇ ಬಯಸ್ತಾರೆ. ಎಲ್ಲರಿಗೂ ಸುಖ ಬೇಕಾಗ್ಯದ. ಸುಖದ ಸಲುವಾಗೇ ಇಟ್ಟೆಲ್ಲ ಹೋರಾಟ ನಡೆದದ. ಇಟ್ಟೆಲ್ಲ ಜಂಜಾಟಗಳ ಮಧ್ಯೆ ನಾವು ಎದಕ್ಕೆ ಹೋರಾಟ ಮಾಡಾಕತ್ತೀವಿ, ಬಡ್ದಾಟ ಮಾಡಾಕತ್ತೀವಿ, ಜಗಳ ಎದಕ್ಕೆ ನಡೆದಾವ ಅಂದ್ರೆ ಸುಖದ ಸಲುವಾಗಿ, ತೃಪ್ತಿಗೋಸ್ಕರ, ಸಂತೃಪ್ತಿ ಆಗಬೇಕನ್ನೋದು ಒಂದೇ ಉದ್ದೇಶ. ಎಲ್ಲರೂ ಸುಖಕ್ಕಾಗಿ ಬಡ್ದಾಡೋದು, ಹಿತವಾಗಿರಬೇಕು, ಸಂತೋಷಕ್ಕಾಗಿ. ಆದರೆ ಬೆನ್ನು ಹತ್ತೀವಿ ದುಃಖ ಕೊಡೋದಕ್ಕೆ. ಬಯಸೋದೇನು ಬಯಸ್ತೀವಿ, ಸಂತೋಷ ಬಯಸ್ತೀವಿ. ಕೆಲವು ಮಂದಿ ಏನು ಕೆಲಸ ಮಾಡಬಾರ್ದು, ತಂದಕ್ಕೆ ತಾನೇ ಆಮದಾನಿ ಜಾಸ್ತಿ ಇರಬೇಕು, ಕೆಲಸ ಕಡಿಮೆ ಇರಬೇಕು. ವಿಚಿತ್ರ ಏನಂತ ಕೇಳಿದ್ರೆ ದುಡಿಬಾರ್ದು, ದುಡಿಲಾರ್ದೇನೆ ಎಲ್ಲ ಸಿಗಬೇಕು. ನಾವು ಒಟ್ಟೆ ಮೈನತ್ ಮಾಡಬಾರ್ದು, ಹಂಗೆ ಇರಬೇಕು ಅಂತಿರ್ತಾರೆ ನೋಡ್ರಿ. ದೊಡ್ಡ ಸಸಿ ಬಂದಿರಬೇಕು, ಸಣ್ಣ ಸಸಿ ಆಮೇಲೆ ಬಂದಿರಬೇಕು. ನಾ ಬಂದ ಬಳಿಕೆ ಇವ್ರದ್ದೆಲ್ಲ ಚಲೋ ಆಗ್ಯದ, ಇವ್ರು ದುಡ್ದಾರ ಏನು ದುಃಖ ಪಟ್ಟಾರ, ದುಃಖ ಪಟ್ಟಕಿನ ಇಟ್ಟೆಲ್ಲ ಐಶ್ವರ್ಯ ಆಗೋಣ, ಈಗ ಎಲ್ಲರೂ ಇದು ಮಾಡ್ತಾರೆ, ಮೊದಲು ದುಡ್ದಕ್ಕಿನ ಅಂತಿರ್ತಾರೆ ನೋಡ್ರಿ. ದುಡ್ದವರು ದುಡ್ದಷ್ಟು ಕೂಲಿ ಸಿಗ್ತದೆ, ದುಡಿಲಾರ್ದೆ ನಾವು ಸಿಗ್ತೀವಿ ಅಂದರೆ ಬಿಡೋದು ಯಮ ಜೋಲಿ. ಕೇಳೋ ಜಾಣ, ಜ್ಞಾನದಿಂದ ಧ್ಯಾನ ಮಾಡಣ್ಣ. ಕಾಲ ಕಳಿಬೇಡ್ರಿ ನೀವು. ಕಾಲ ಕಳೆದಿರೆಲ್ಲ ಶಿವ ಜ್ಞಾನ ಬರಲೇ ಇಲ್ಲ. ಕಾಲ ಯಮನರು ಬಂದು ಕೇಳಿದರೆ ಏನು ಹೇಳ್ತೀರಿ? ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿನಂತ ಹೇಳ್ತೀರಿ, ಏನು ಹೇಳ್ತೀರಿ? ಅವ್ರು ಯಮನ ಬಂದು ನಿಂತರು ಅಂದ್ರೆ ಯಾರು ಹೇಳಿದ್ರು ಕೇಳಂಗಿಲ್ಲ, ಯಾರು ಹೇಳಿದ್ರು ಕೇಳಂಗಿಲ್ಲ. ಹೊಟ್ಟೆ ನಾವು ಏನು ಹೇಳಬೇಕು ಅಂತ ಕೇಳಿದ್ರೆ ಸತ್ಸಂಗ ಮಾಡೀವಿ, ದಾನ ಮಾಡೀವಿ, ಉಪಕಾರ ಮಾಡೀವಿ, ಸೇವಾ ಮಾಡೀವಿ, ದಾಸೋಹ ಮಾಡೀವಿ, ಸಂತೋಷದ ಹೊಳೆ ಹರಿಸಿವಿ, ಹಿಂಗೆ ಹೇಳಬೇಕು. ಯಾವ ಧೈರ್ಯದಿಂದ ಹೇಳಬೇಕು? ಪುಣ್ಯದ ಧೈರ್ಯದಿಂದ ಹೇಳಕ್ಕೆ ಬರ್ತದೆ. ಪಾಪ ಮಾಡಿದೆ ಅಂದರೆ ಹೇಳೋಕ್ಕಾಗಲ್ಲ. ತಪ್ಪು ಮಾಡ್ದವ ಹಿಂದೆ ಇರ್ತಾನೆ, ತಪ್ಪು ಮಾಡ್ದವ ಅಂಜುತ್ತಾನ, ಅವನ ಬಳಿ ಭಯ ಇರ್ತದೆ. ನಿಷ್ಠುರತೆ, ನಿಸ್ವಾರ್ಥ, ನಿರಂಜನ ಆದವ ಎದಕ್ಕೆ ಅನ್ಸ್ತಾನವ? ಪ್ರಾಣದ ಭಯ ಇರಲ್ಲ ಅವನಿಗೆ. ಪ್ರಾಣದ ಭಯ ಯಾರಿಗಿರ್ತದ ಅಂದ್ರೆ ಅವ ಏನಾರೇ ತಪ್ಪು ಕೆಲಸಗಳು ಮಾಡಿರಬೇಕು, ಅದಕ್ಕೆ ಅಂಜ್ತಾನ. ಇಷ್ಟು ದಿವಸ ಏನು ತಪ್ಪು ಮಾಡಿದೆವು ಮಾಡಲೆಕ್ಕ. ಮುಂದೆ ಹ್ಯಾಂಗೆ ಮಾಡಬೇಕು? ಪುಣ್ಯ ಪಡ್ಕೋಬೇಕಾದ್ರೆ ನಾವು ಎಲ್ಲಿಗೆ ಹೋಗಬೇಕು? ವಿಜಯನಗರ ಸಾಮ್ರಾಜ್ಯದೊಳಗೆ ಮುತ್ತು ರತ್ನಗಳು ಅಳಿತಿರುವಂತ ಕೇಳಿರಿ. ಅಲ್ಲಿ ಪುರಂದರದಾಸರು ಮನೆ ಭಿಕ್ಷಕ್ಕೆ ಹೋಗ್ತಿದ್ರಂತ. ಭಾಳ ಚಂದದ ಕೇಳ್ರಿ. ಪುರಂದರದಾಸರು ಮನೆಗೆ
ಭಿಕ್ಷಕ್ಕೆ ಹೋಗ್ತಿದ್ರು, ಯಾರು ಕಾಳು ಕಡಿ ಕೊಡ್ತಿದ್ರು, ಯಾರು ಜೋಳಿಗ್ಯಾಗ. 3 ಕಾಲಿನ ಜೋಳಿಗೆ 3 ಲೋಕ ತಿರುಗಿದೆ. ಇವತ್ತದೇ ಅದ ವಿಷಯ. ನಾವು ಬದಲಿ ಆಗ್ಲಿಕ್ಕೆ ಬರ್ತದ, ಆದರೆ ನಾವು ಮಾಡಿದ್ದು ಪಾಪಕ್ಕೆ ಪಶ್ಚಾತ್ತಾಪ ನಾವು ಪಡಬೇಕು. ನಾವು ಏನೂ ಮಾಡಿಲ್ಲ ಅಂಥೇಳಿ ನಿಮ್ಮ ಹೃದಯದಾಗಿತ್ತು ಅಂದರೆ ಅದಕ್ಕೆ ಅಂತಾರೆ ನೋಡು, ಯಪ್ಪ ಏನಾರು ತಪ್ಪಾದ್ರೆ ಕ್ಷಮೆ ಮಾಡಿರಿ, ಇದೊಂದು ಸಲ ಕ್ಷಮೆ ಮಾಡಿರಿಪ್ಪ, ಮುಂದೆ ಅಂಥ ತಪ್ಪುಗಳು ಮಾಡಂಗಿಲ್ರಿ ಅಂತಾರೆ. ಈ ಧರ್ಮ ಹಿಂಗದ. ಧರ್ಮದ ಗ್ರಂಥವನ್ನು ಅಲ್ಲಿ ಕೋರ್ಟ್ನಾಗ ಇಡ್ತಾರೆ ಹಿಂಗೆ. ಭಗವದ್ಗೀತಾ ನಾ ಹೇಳೋದೆಲ್ಲ ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂತ ಗ್ರಂಥ ಮುಟ್ತಾರೆ. ಧರ್ಮದ ಗ್ರಂಥ ಮುಟ್ಟಿ ಹೇಳ್ತಾರೆ, ಹೇಳೋದೆಲ್ಲ ಸುಳ್ಳೇ ಹೇಳ್ತಾರೆ. ಖರೆ ಯಾರೂ ಹೇಳಲ್ಲ, ಖರೆ ಯಾರೂ ಹೇಳಂಗಿಲ್ಲ. ಅದಕ್ಕೆ ನೀವು ಡಾಕ್ಟ್ರ್ ಬಳಿ ಹೋದ್ರಂದ್ರೆ ಡಾಕ್ಟ್ರ್ ಖರೆ ಹೇಳಬೇಕು. ನೀವು ಸುಳ್ಳು ಹೇಳಿದ್ರಂದ್ರೆ ನಿಮ್ಮ ರೋಗ ಕಡಿಮೆ ಆಗಂಗಿಲ್ಲ. ಮುಳುಗುತ್ತ ತೇಲುತ್ತ ಬಂದು ಕಾಣಲಿಲ್ಲ ಪಶ್ಚಿಮ ಬಾಗಿಲ. ಪಶ್ಚಿಮ ಬಾಗಿಲು ಯಾವುದು? ಮುಳುಗುತ್ತ ತೇಲುತ್ತ ಬಂದಿದಿ, ಹೊತ್ತು ಮುಣಗ ಬಾಗಿಲು ಗೊತ್ತಿಲ್ಲಲ್ಲೋ ಹುಚ್ಚ. ಹೊತ್ತು ಮುಣಗದ ಬಳಕ ಒಂದು ಲೋಕ ಇರ್ತದೆ ಅನ್ನೋದು ನಿನಗೆ ಆ ಬಾಗಿಲು ಸಿಗಲಾಗ್ಯದ. ಕತ್ತಲೆಯಾಗಿ ಏನು ಇಟ್ಟಿದ್ದೇವೆ ಅಂದ್ರೆ ಹಿಂಗೆ ಸುಮ್ಮ ಕೈ ಆಡಿಸ್ತೇವೆ. ನಾವೇ ಇಟ್ಟಿರ್ತೀವಿ, ಸಿಗಂಗಿಲ್ಲ, ಹೋಗಿ ಕೈ ಆಡಿಸ್ತೀವಿ ಹಿಂಗೆ. ಆದ್ರೆ ಇವ್ರು ಹಂಗಿಲ್ಲ, ನೀ ಎಲ್ಲಿಟ್ಟಿದೆ ಅನ್ನೋದು ಇಲ್ಲಿದೆ ಹೇಳ್ತಾರೆ. ಈ ಡಾಕ್ಟ್ರ್ ಹೆಂಗದಾರ. ಅದಕ್ಕೆ ಸಂತರು ಶರಣರು ಯೋಗಿಗಳ ಬೆನ್ನು ಹತ್ತಬೇಕು. ಅಂಥ ಯೋಗಿಗಳ ಬೆನ್ನು ಹತ್ತದಾಗ ಮಾತ್ರ ನಾವು ಕೃತಾರ್ಥರಾಗ್ತೇವೆ ಪುಣ್ಯಾತ್ಮರೇ. ಎಲ್ಲ ಲಿಂಗ ಮಹಾರಾಜರು ಜ್ಯೋತಿ ಮುಟ್ಟಿ ಜ್ಯೋತಿ ಆದಂಗ ಅಚ್ಚಳಿಯದ ಜ್ಯೋತಿ ಒಂದು ಪುನರ್ಜನ್ಮದ ಪುಣ್ಯದ ಫಲದಿಂದ ನಮ್ಮ ಮಠವನ್ನು ಸೇರಿದೆ. ಇನ್ನು ಮುಂದೆ ಆ ಬೆಳಕ ನೀವೆಲ್ಲರೂ ಪಡೀರಪ್ಪ. ಅಜರಾಮರವಾಗಿರ್ತಕ್ಕಂಥ ಜ್ಯೋತಿಯನ್ನು ನಮ್ಮ ಮಠ ಬೆಳಗ್ತಾ ಇದೆ. ಭಕ್ತಾದಿಗಳಿಗೆ ಕರೆದು ಏನು ಹೇಳ್ತಾರ? ಶಿವಯೋಗಿ ಏನು ಅದಾನ, ಉತ್ತರಾಧಿಕಾರಿ ಅದಾನಲ್ಲ, ಶ್ರೇಷ್ಠ ಜಂಗಮ ಅದಾನ. ಅಂಥ ಜಂಗಮ ಮೂರ್ತಿಯ ಜ್ಯೋತಿ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಜೀವನ, ಬಯಲು ಸಾಧನೆ, ಬಯಲು ಆನು ನಿಮ್ಮನ್ನು ಪೂಜಿಸಿ ನಿರುತ ಬಯಲಾದೆ ಕಾಣ ಎನ್ನುವ ಹಾಗೆ ಇಲ್ಲಿ ಅಜ್ಜವ್ರು ಹೇಳ್ತಾರ. ಅವರಿಗೆ ಅವರು ದೊಡ್ಡವ್ರಂತಾರ, ಇವರಿಗೆ ಇವರು ದೊಡ್ಡವ್ರಂತಾರ. ಸಿದ್ಧಿ ಅನ್ನೋದು ಹುಡುಗಾಟದ ಮಾತಲ್ಲ. ರಾಜಯೋಗ ಯಾರಿಗೆ ಸಿಗ್ತದ ಅಂತ ಕೇಳಿದ್ರೆ ಭವರೋಗಿಗಲ್ಲ, ರಾಜಯೋಗಿಗೆ ಸಿಗುತ್ತದೆ. ಶಿವಯೋಗದ ಸಾಮ್ರಾಜ್ಯದ ಅಧಿಪತಿಯಾಗಲು ಶಿವಯೋಗಿಗಳಿಗೆ ಅಲ್ಲದೆ ಮತ್ತೊಬ್ಬರಿಗೆ ಬರಂಗಿಲ್ಲ. ಮುಗುಳು ಕೋಡದೊಳಗ ಅನ್ನದಾಸೋಹ ಕಡಿಮಿಲ್ಲ. ಅವಾಗ ಎಲ್ಲ ಲಿಂಗ ಮಹಾರಾಜರು ಅಂದು ಶಿವಯೋಗಿ ಸಿದ್ದರಾಮರನ್ನ ಕರೆದು ಹೇಳ್ತಾರಂತೆ, ಕಲ್ಯಾಣ ಮಂಟಪವನ್ನು ಕಟ್ಟಬೇಕು. ಕಲ್ಯಾಣ ಮಂಟಪ ಹೆಂಗಿರಬೇಕು ಅಂತ ಕೇಳಿದ್ರೆ, ಬಡವರ ಮದುವೆ 1,000 ಮದುವೆ ಏಕಕಾಲಕ್ಕೆ ಆಗಬೇಕು. ಅಂಥ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಬೇಕು. ಸತ್ಯ ಸಂಕಲ್ಪ ಮಾಡ್ತಾರೆ ಪುಣ್ಯಾತ್ಮರೇ. ಶರಣರ ಸಂಕಲ್ಪ ಎಂದೂ ಸುಳ್ಳಾಗಂಗಿಲ್ಲ. ಯಾವತ್ತೂ ಕೂಡ ಮಹಾತ್ಮರ ಬಗ್ಗೆ ನಿಂದ ಮಾಡಬಾರ್ದು. ಹುಲಿ ಮೀಸಿ ಉಯ್ಯಾಲೆ ಆಡ್ದಂಗಂತ, ಹುಲಿ ಮೀಸಿ ಹಿಡಿದು ಉಯ್ಯಾಲೆ ಆಡ್ದಂಗೆ, ಆಮೇಲೆ ಶರ್ಪ ತಗೊಂಡು ಕೆನ್ನಿಗೆ ತುರಿಸ್ಕೊಂಡಂಗೆ ಮಹಾತ್ಮರ ಬಗ್ಗೆ ನಿಂದ ಮಾತಾಡಬಾರ್ದು. ಒಬ್ಬ ಮುದುಕಿತ್ತಂತ್ರಿ, ಮುದುಕಿ ಭಾಳ ಬಡತನದಾಗ ಅಡುಗೆ ಮಾಡಾಕತ್ತಾಳೆ. ಅವಾಗ ಒಬ್ಬ ಯೋಗಿ ಬಂದ. ಅವ ತಪಸ್ಸು ಮಾಡಿರ್ತಕ್ಕಂಥ ಯೋಗಿ, ಸಾಮಾನ್ಯ ಯೋಗಿ ಅಲ್ಲ. ಗುಡಿಸಲಿತ್ತು, ಗುಡಿಸಲ್ದಾಗ ಏನು ಮಾಡಾಕತ್ತಾಳ? ಅಡುಗೆ ಮಾಡ್ಯಾಳ. ಇನ್ನೇನು ಸ್ವಲ್ಪ ಮೆಣಸಿನ್ಕಾಯಿನ ಖಾರ ಕುಟ್ಕೊಂಡು ಊಟದ ಜೊತೆಗಿರಲಿ ಅಂತೇಳಿ ಮೆಣಸಿಗೆ ಹಾಕಿ ಮೆಣಸಿಗೆ ಖಾರ ಕುಟ್ಟಕತ್ತಾಳ.
ಗುಡಿಸಲಿತ್ತು. ಒಬ್ಬ ಯೋಗಿ ಬಂದ, ಜಗದ ರಕ್ಷಕ ಯೋಗಿ ಬಂದೇನಂದ, ಅಮ್ಮ ಯಾರಿದ್ದೀರಿ ಮನ್ಯಾಗ? 3 ದಿವಸ ಆಯಿತು ಊಟ ಮಾಡಿಲ್ಲ ಅಂತ ಜೋಳಿಗೆ ತಂದಾನ. ಆಕಿಗೆ ಸಿಟ್ಟು ಬಂದುಬಿಡ್ತು. ಯಪ್ಪ ನಮಗೆ ಊಟಕ್ಕಿಲ್ಲ, ನೀ ಎಲ್ಲಿದ್ದು ಬಂದು ಯಪ್ಪ? ಏ ಯವ್ವ, ನಿಮ್ಮ ಮನೆಗೆ ಏನದ ಅದೇ ಕೊಡ್ರಿ, ನೀವು ಏನು ಮಾಡಿರಲ್ಲ ಅದೇ ಕೊಡ್ರಿ, ಏನು ಮಾಡಕತ್ತೀರಿ ಅದೇ ಕೊಡ್ರಿ ಅಂದ ಯೋಗಿ. ಅವಾಗ ಆಕೆ ಏನು ಮಾಡ್ದಳಂತ, ಅದೇನು ಖಾರ ಕುಟ್ಟು ಗೊತ್ತಿಳಲ್ಲ, ಜೋಳಿಗೆ ಆಗತ್ತೊಂದು, ಈಗ ನಂಬಲ್ಲಿ ಇದೇ ಅದ ನೋಡಂತೇಳಿ ಖಾರ ಹಾಕಿದಳಂತ. ಅದು ಗಬ 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 ತಿಂದ ಯೋಗಿ. 3 ದಿವಸ ಆಯಿತು ತಾಯಿ ಊಟ ಮಾಡಿಲ್ಲ, ನೀನು ಮೆಣಸಿಗೆ ಖಾರ ಕೊಟ್ಟಿ ಅಂದರೆ ಅದೇ ನನಗೆ ಪ್ರಸಾದ. ನೀ ಏನು ಕೊಟ್ಟಿದ್ದಿ ಭಕ್ತಿಲಿಂದ ಕೊಟ್ಟಿಯಲ್ಲ, ನೀ ಏನು ಕೊಟ್ಟಿದ್ದನ್ನ ಸ್ವೀಕಾರ ಮಾಡಬೇಕಾಗ್ತದ, ನನ್ನ ಧರ್ಮ ಅದ ಅದು. ನಾ ಜೋಳಿಗೆ ತಂದಿನಿ, ಜೋಳಿಗೆ ಒಳಗೆ ನೀ ಹಾಕಿದಿ. ಗಬ ಗಬ ತಿಂದಂತ್ರಿ ಬಗ್ಗರ್ಲಿಗತ್ತದ ಒಳಗೆ, ಎಷ್ಟು ತ್ರಾಸ ಆಗ್ಲಿಗತ್ತದಂದ್ರೂ ತಿಂದು ಏನು ಮಾಡ್ದ, ನಿನ್ನ ಕೊಂಪಿ ಹಂಪಿ ಆಗಲಿ, ನಿನ್ನ ಕೊಂಪಿ ಹಂಪಿ ಆಗಲಿ, ನಿನಗೆ ಬಡತನ ನೀನು ಸನಿನೇ ಬರಬಾರ್ದು, ಹಂಗಾಗಲಿ ಅಂತ ಹೇಳಿ ನನಗೆಲ್ಲ ಉಣಿಸಿದೆಲ್ಲವ ಅಂದು ಹೋಗಿಬಿಟ್ಟ. ನೋಡ್ರಿ ಆಕೆ ಎಲ್ಲಿ ಒಳಗೆ ಕೊಡ್ತಿದ್ದು ನೋಡ್ರಿ, ಅದ್ರ ತೆಳಗೆ ಆಕೆಗೆ ಹಾಂಡೆ ಹತ್ತು. ಕುಟ್ಟದ ಕುಡ್ತೀವಳು, ಎಲ್ಲಿ ಮೆಣಸಿಗೆ ಖಾರ ಕುಟ್ಟಾಳ ಅಲ್ಲೇ ಒಂದು ಬಂಗಾರದು ಹಾಂಡೆ ಹತ್ತು. ಆಕೆ ದೊಡ್ಡ ಶ್ರೀಮಂತ ಆಗಿಬಿಟ್ಳು. ಮುಂದೆ ಯೋಗಿ ಎಷ್ಟೋ ದಿವಸ ಆದ ಬಳಿಕ ಮತ್ತೆ ಬಂದ, ಆಶೀರ್ವಾದ ಮಾಡಿ ಹೋಗಿದ ಅಜ್ಜಿಗೆ ಆಯಿಗೆ. ನೋಡಮ್ಮ ಮುದುಕಿ ಅವಾಗ ಮೆಣಸಿಗೆ ಖಾರ ಕೊಟ್ಟಿತ್ತು ಹಸಿವಾದಾಗ, ಈಗರೇ ಶ್ರೀಮಂತಿಕೆ ಬಂದಿರ್ತದ, ಮೃಷ್ಟಾನ್ನ ಕೊಡ್ತಾಳಕ್ಕಿ ಅಂಥೇಳಿ ಹೋಗಿ ಅವ್ರ ಮನೆ ಮುಂದೆ, ಅದು ಗುಡಿಸಲು ಹೋಗಿ ಬಿಲ್ಡಿಂಗ್ ಆಗಿತ್ರಿ, ಹೋಗಿ ನಿಂತು ಭವತಿ ಭಿಕ್ಷಾಂದೇಹಿ ಅಂದ. ನೋಡಿದಳು, ಅವ್ವ ಅದೇ ಮುತ್ಯಹನ, ಅದೇ ಯೋಗಿ ಬಂದಾನಲ್ಲ, ನಾನು ಇಷ್ಟೇ ಖಾರ ಕೊಟ್ಟೀನಿ, ಎಷ್ಟು ಇಷ್ಟೇ ಖಾರ ಕೊಟ್ಟೀನಿ, ಇಷ್ಟು ಬಿಲ್ಡಿಂಗ್ ಆಗ್ಯದ. ಖಾರ ಇಷ್ಟೇ ಕೊಟ್ಟೀನಿ, ಎಷ್ಟು ಬಿಲ್ಡಿಂಗ್ ಆಗ್ಯದ. ಕರಿಬೇಕಿಲ್ರಿ, ಕರೆದು ಚಂದ ಊಟ ಮಾಡಿಸಿ ಮೃಷ್ಟಾನ್ನ ಮಾಡಿಸಿ ಗುರುಗಳಿಂದ ಆಶೀರ್ವಾದ ತಗೋಬೇಕಿಲ್ಲ. ಬಿಟ್ಟಾಳ, ಈಗ ಈಟ್ ಕೊಟ್ಟಿದ್ದಕ್ಕೆ ಈಟಾಗ್ಯದ, 1 ಕಿಲೋ ಕೊಡೋಣ ಅಂತಂತಾಳ. ಯಪ್ಪ ಕೂಡು ಬರೀನಣ ಒಯ್ದು ಮಣಿ ಮೇಲೆ ಕೂಡ್ಸೋಣ. ಅವ್ರೇನು ತಿಳಿದಾರ, ಅರೇ ಮೃಷ್ಟಾನ್ನ ಮಾಡಿ ಊಟ ಮಾಡಿಸ್ತಾರಂತ. ಮತ್ತು ತಾಟ್ನೆ ಹಾಕ್ಕೊಂಡು ಬಂದು ಇಂಥದ್ದು ಯಪ್ಪ ಉಣಿಯಪ್ಪ ನೀ ಉಣು ಅಂತ. ಯೋಗಿಗಳು ಹೆಂಗೆ ನೋಡ್ರಿ, ಜಗವೆಲ್ಲ ನಗುತ್ತಿರಲಿ, ಯಾರ ಮನಸ್ಸನ್ನು ನೋಯ್ಸಂಗಿಲ್ಲ. ಅವರು ಪ್ರತಿಯೊಂದು ಜೀವಿಗಳಲ್ಲಿ ಪರಮಾತ್ಮನ ಕಾಣ್ತಾರೆ. ಯಾರ ಮನಸ್ಸನ್ನು ನೋಯ್ಸಂಗಿಲ್ಲ ಅವರಿಗೆ ಯೋಗಿ ಅಂತಾರೆ. ಕಲ್ಮಶ ಭಾವ ಒಂದು ಚುಕ್ಕಿನೂ ಇರಂಗಿಲ್ಲ, ಇರಲಾರ್ದಂಗೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅವ್ರ ಬಳಿ ಇರ್ತದೆ. ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮನ ಕಾಣುವ ಮನೋಭಾವ. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ ಅಂಥೇಳಿ ಎಷ್ಟು ಖಾರ ಹತ್ತಿದ್ರೂ ಮೆಲಕ್ಕೆಲ್ಲ ಕೆಂಪಾಗಿ ಆದ್ರೂ ಕೂಡ ತಿನ್ನಾಕತ್ತಾನ. ಆಗ ಏನಂದ, ಯವ್ವ ನಿಂದು ಮೊದಲು ಹೆಂಗಿತ್ತು ಹಂಗೆ ಆಗಲ್ಲ ಅಂಥೇಳಿ ಶಾಪ್ ಕೊಟ್ಟು ಶಾಪ್ ಕೊಟ್ಟು ಹೋದ. ನಿಮಗೆ ಹೇಳ್ತೀನಿ ರೀ, ಮುಂದೆ ಕೆಲವೇ ದಿವಸದಲ್ಲಿ ಆ ಅಜ್ಜಿ ಮನಿತನ ಹೆಂಗಾಯ್ತು ಅಂದ್ರೆ, ಊಟಕ್ಕೆ ದಿಕ್ಕಿಲ್ಲ. ಎಲ್ಲರೇ ಕೇಳಬೇಕಂದ್ರೆ ಯಾರೂ ಕೊಡಲಾಗ್ಯಾರ. ಯಾರು ಏನು ನೀಡ್ತಾರ ಅದು ಖಾರನೇ ಬಂದು ತಾಟ್ನೆ ಕೂಡೋದು. ರೊಟ್ಟಿ ಕೊಟ್ರು ಅದೇ, ನೀ ಏನು ನೀಡಿದ್ರು, ಹಣ್ಣು ಕೊಟ್ರು ಅದೇ. ಏನು ತಿನ್ಬೇಕು? ಖಾರ ತಿನ್ಬೇಕಾ? ಅಮ್ಮ ಯೋಗಿ ಇದ್ದ, ಸಮರ್ಥನಿದ್ದ, ಅದನ್ನು ಸ್ವೀಕಾರ ಮಾಡ್ತಿದ್ದ. ಸಾಮಾನ್ಯರು ನಮಗೆ ಹೆಂಗೆ ಆಗ್ತದ್ರಿ? ಸಾಮಾನ್ಯರಿಗೆ ಆಗಂಗಿಲ್ಲ. ಯೋಗಿ ಇದ್ದ, ಆಯ್ತು ಅವನಿಗೆ ತಾಳೋದು. ಅವಾಗ ಎಲ್ಲಿದ್ಯೋ ಯಪ್ಪ ನಮ್ಮಪ್ಪ
ಅಂತ ಧ್ಯಾನ ಮಾಡಿದ್ರು. ನಾ ಏಟು ತಪ್ಪು ಮಾಡ್ದ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಬಾಗಿಲದಾಗ ಯೋಗಿ ಬಂದಾನ, ಒಳಗೆ ಕುಂಡ್ರಿಸಿ ಮೃಷ್ಟಾನ್ನ ಮಾಡಲಿಲ್ಲ. ಏನು ಮೂರ್ಖ ತಿಳಿ ನಾನು. ನನ್ನ ಮನೆತನಕ ಇನ್ನು ಮುಂದೆ ಬಡತನ ಬರ್ತದ. ಯೋಗಿ ಎಲ್ಲಿದ್ದೆಪ್ಪ ಅಂಥೇಳಿ, ನೀ ಬಂದೆ ಅಂದರೆ ಉಳಿತೀನಿ, ಇಲ್ಲ ಅಂದ್ರೆ ಸತ್ತು ಬಿಡ್ತೀನಿ ಅಂಥೇಳಿ ಬಾವಿ ಹಾರಕ್ಕೆ ಹೋಗ್ಯಾಳ. ತತ್ಕ್ಷಣ ಯೋಗಿ ರಾಜ ಬಂದ. ನಿನ್ನ ಭಕ್ತಿ ಭಾಳ ದೊಡ್ಡದವ, ನಿನ್ನ ಭಕ್ತಿ ಮೆಚ್ಚ ಬಂದೀನಿ. ಇಷ್ಟು ದಿನ ತಿಳಿದೇ ಮಾಡಿದೆವು, ತಿಳಿಲಾರ್ದು ಮಾಡಿದ್ದು, ತಪ್ಪುಗಳನ್ನು ಮಾಡಿದ್ದು ಪಶ್ಚಾತ್ತಾಪ ಮಾಡ್ಕೊಂಡಿದ್ದೀಯಲ್ಲವಾ. ನಿನ್ನ ಪಾಪ ಕರ್ಮಗಳನ್ನು ನೀನು ಪಶ್ಚಾತ್ತಾಪ ಆಗಿದೆ ಅಂದ ಬಳಿಕ ತಪ್ಪು ಮಾಡಿದ ಒಂದು ಸಲ ಮಾಡಿದಕ್ಕೆ ಕ್ಷಮ ಅದ. ಮಾಡಿದ ತಪ್ಪು ಮತ್ತೊಮ್ಮೆ ಮಾಡಕತ್ತೆ ಅಂದರೆ ಅದಕ್ಕೆ ಕ್ಷಮ ಇಲ್ಲ. ಒಂದು ಸಲ ಆ ಕಲ್ಲಿಗೆ ಕಾಲು ಬಡ್ದು ಅಂದ್ರೆ ಮತ್ತೆ ಹೋಗೋದು ಆ ಕಲ್ಲು ಬರೋಣ. ಜಾಗರ ಇರಬೇಕು. ಅದಕ್ಕೆ ಪುಣ್ಯಾತ್ಮರೇ, ಆ ಯೋಗಿ ಏನಂದ, ಯೋಗಿಗಳ ಬಳಿ ಕರುಣಾ ಹೃದಯ ಇರ್ತದ, ಮಾತೃ ಹೃದಯ ಇರ್ತದ. ಅದಕ್ಕೆ ಯವ್ವ ನೀ ಮುದುಕಿ ಅಲ್ಲ, ನೀನು ಸಾಕ್ಷಾತ್ ದೇವಿ ಆಗ್ತೀಯ ಅಂಥೇಳಿ ಒಂದು ರುದ್ರಾಕ್ಷಿ ಕೊಟ್ರಂತೆ. ಆ ರುದ್ರಾಕ್ಷಿಯನ್ನು ಜಪ ಮಾಡಿ ಆ ಆಯಿ ಗುಡಿ ಕಟ್ಟಿಸ್ಕೊಂಡು ಜಾತ್ರೆ ಮಾಡಿಕೊಂಡಳು ಅಂಥೇಳಿ ಒಂದು ಕಡೆ ಬರ್ತದೆ. ಯಾಕಿದು ಹೇಳಕತ್ತೀನಂದರೆ, ಮನುಷ್ಯ ಮಹಾದೇವ ಆಗಬೇಕಾದ್ರೆ ನಾವು ಹಿಂದೆ ಮಾಡಿದ ಪಾಪಗಳನ್ನು ನಾವು ಮರೆತು ಬಿಡಬೇಕು. ನಾವೆಲ್ಲ ಮುಂದೆ ಏನು ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಬೇಕು ಪುಣ್ಯಾತ್ಮರೇ. ಅದಕ್ಕೆ ಇಲ್ಲಿ ಯಲ್ಲಾಲಿಂಗ ಮಹಾರಾಜರು ಸಿದ್ದರಾಮ ಶಿವಯೋಗಿಗಳನ್ನು ನಾನು ಹಿಂದೆ ನಿಮಗೆ ಬೈದಿರಬೇಕು, ನಾವು ಹೊಡೆದಿರಬೇಕು. ಆದರೆ ಈ ಯೋಗಿ ಒಂದು ಸಲ ಆಶೀರ್ವಾದ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿಬಿಟ್ಟಂದ್ರೆ ಇಷ್ಟೇ ಇತ್ತು. ಆದರೆ ಮುಂದೆ ಬರೋ ಯೋಗಿ ಹೆಂಗದಾನಂದ್ರೆ ಅವನಿಗೆ ಕುಡ್ಲಕ್ಕೂ ಬರ್ತದೆ, ತೋಳಕ್ಕೂ ಬರ್ತದೆ. ದೀಪಾವಳಿ ಬಂದಾಗ ಸಂತೋಷ ಮಾಡ್ತಾನೆ, ಮತ್ತೊಂದು ಹಬ್ಬ ಬಂದಾಗ ಬೆಕ್ಕದು ಮಾಡ್ಲಿಕ್ಕೆ ಬರ್ತದೆ. ಅಂಥ ಯೋಗಿ ಅದಾನ, ಅಂಥವನ್ನ ಸೇವಾ ನೀವು ಮಾಡಿರಿ ಅಂಥೇಳಿ ಆ ಜ್ಯೋತಿಯ ವರ್ಣನೆಯನ್ನು ಹಚ್ಚುವಾಗ ಹೇಳ್ತಾರೆ.